ನಮಸ್ಕಾರ ವೀಕ್ಷಕರೇ, ನಾನು ರಾಜು ಉಸ್ತಾದ್. ಕರ್ನಾಟಕ ಸಂಚಾರ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ. ಕನ್ನಡ ನಾಡೇ ಚಂದ, ಕನ್ನಡ ನುಡಿ ಅದಕ್ಕೂ ಅಂದ. ಕನ್ನಡ ನೆಲದ ಸೆಳೆತದ ಬಗ್ಗೆ ಒಂದು ಕಡೆ ಆದಿಕವಿ ಪಂಪ ಹೇಳ್ತಾನೆ, ಆರ್ ಅಂಕುಶ ವಿಟ್ಟೋಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಎನ್ನುತ್ತಾರೆ. ಅದೆಲ್ಲೋ ದೂರದ ಪ್ರದೇಶದಲ್ಲಿ ಶಿಕ್ಷಕ ವೃತ್ತಿಯಲ್ಲಿದ್ದ ಅವರಿಗೆ ಬನವಾಸಿಯ ನೆನಪು ಬಲವಾಗಿ ಕಾಡುತ್ತಿರುತ್ತದೆ. ಕನ್ನಡ ನುಡಿಯ ಸೊಗಸಿನ ಬಗ್ಗೆ ಕವಿ ಮಹಾಲಿಂಗರಂಗ ಹೇಳ್ತಾರೆ, ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ, ಸುಲಭವಾಗಿರ್ಪ ಲಲಿತವಾಹ ಕನ್ನಡದ ನುಡಿಯಲಿ, ತಿಳಿದು ತನ್ನೋಳು ತನ್ನ ಮೋಕ್ಷವ ಗಳಿಸಿಕೊಂಡೊಡೆ ಸಾಲದೆ ಸಂಸ್ಕೃತದೋಳಿನ್ನೇನು ಎನ್ನುತ್ತಾರೆ. ಇನ್ನು ಕವಿ ಜಿ.ಪಿ. ರಾಜರತ್ನಂ ಅವರ ಕನ್ನಡ ಪ್ರೇಮದ ಬಗ್ಗೆ ಹೇಳಲೇಬೇಕಿಲ್ಲ. ದೇವರೇನಾದರೂ ಕನ್ನಡ ಮಾತನಾಡುವುದನ್ನು ಬಿಡಬೇಕು ರತ್ನ ಅಂದರೆ ಅವನ್ನೂ ಒಂದು ಕೈ ನೋಡ್ಕೊಳ್ತೀನಿ ಅಂತಾರೆ. ಇಂಥ ನುಡಿ ಸಮೃದ್ಧ ನಾಡಿಗೆ ಮಹಾರಾಷ್ಟ್ರ ಸುಖ ಸುಮ್ಮನೆ ಗಡಿ ಕಿರಿಕಿರಿ ನಡೆಸಿದೆ. ಕೇಂದ್ರ ಸರ್ಕಾರ ಆಯಾ ಕಾಲಕ್ಕೆ ರಚನೆ ಮಾಡಿದ್ದ ರಾಜ್ಯಗಳ ಪುನರ್ವಿಂಗಡಣೆಯ ಫಜಲ್ ಅಲಿ ಆಯೋಗ ಮತ್ತು ನಂತರದ ಮಹಾಜನ್ ಆಯೋಗಗಳ ವರದಿ ಪ್ರಕಾರ ಬೆಳಗಾವಿ ಸಂಗತಿಯಾಗಿ ಗಡಿ ವಿವಾದ ಎಂಬುದು ಇಲ್ಲವೇ ಇಲ್ಲ. ಅದು ಅಂದರೆ ಬೆಳಗಾವಿ ಇತಿಹಾಸದ ಸಾಕ್ಷ್ಯಗಳು ಮತ್ತು ಭೌಗೋಳಿಕ ದೃಷ್ಟಿಕೋನದಿಂದ ಕರ್ನಾಟಕದ್ದೇ ಎಂಬುದು ಸಿದ್ಧವಾಗಿದೆ. ಆದರೂ ಮಹಾರಾಷ್ಟ್ರ ಈ ಕಟು ಸತ್ಯವನ್ನು ಅರಗಿಸಿಕೊಳ್ಳಲಾಗದೆ ರಾಜಕೀಯ ಲಾಭಕ್ಕೆ ಗಡಿ ವಿವಾದವನ್ನು ಹುಟ್ಟುಹಾಕಿ ಕರ್ನಾಟಕದ ವಿರುದ್ಧ 2004ರಲ್ಲಿ ಸುಪ್ರೀಂ ಕೋರ್ಟಿನ ಮೊರೆ ಹೋಗಿದೆ. ಇದನ್ನು ಸಮರ್ಥವಾಗಿ ಎದುರಿಸಿ ನ್ಯಾಯಾಲಯದಲ್ಲಿ ತನ್ನ ವಾದವನ್ನು ಗಟ್ಟಿಗೊಳಿಸಿಕೊಳ್ಳಲು ಕರ್ನಾಟಕ ಇದುವರೆಗೆ ಏನು ಮಾಡಿದೆ ಮತ್ತು ಏನು ಮಾಡಬೇಕಿದೆ ಹಾಗೂ ಕೇಂದ್ರ ಸರ್ಕಾರದ ಪಾತ್ರವೇನು, ರಾಜಕಾರಣಿಗಳು ಏನು ಮಾಡುತ್ತಿದ್ದಾರೆ ಎನ್ನುವ ವಿಷಯವಾಗಿ ಕನ್ನಡದ ಹಿರಿಯ ಚಳವಳಿಗಾರ ಅಶೋಕ್ ಚಂದರಗಿಯವರು ತಿಳಿಸಿಕೊಡಲಿದ್ದಾರೆ. 2017ರಲ್ಲಿ ದೀಪಕ್ ಮಿಶ್ರಾ ಮುಖ್ಯ ನ್ಯಾಯಮೂರ್ತಿ ಆದರು. ಅವಾಗ ಇದು ಕೇಸು ಹಿಯರಿಂಗ್ ಬಂದಾಗ ಅವ್ರು ನೋಡಿದರು, ಯು ಹ್ಯಾವ್ ನಾಕ್ ದ ಡೋರ್ ಆಫ್ ಸುಪ್ರೀಂ ಕೋರ್ಟ್ ಆಫ್ಟರ್ 60 years. 60 ವರ್ಷದ ನಂತರ ನೀವು ಬಗಲ ಬಡ್ದ್ರಿ. ಯು ಆರ್ ಚಾಲೆಂಜಿಂಗ್ SRC ಆ್ಯಕ್ಟ್, ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ನೀವು ಚಾಲೆಂಜ್ ಮಾಡಿರಿ ಆಫ್ಟರ್ 60 years. ವೈ ಆರ್ ಡೂಯಿಂಗ್ ಸೋ ಫಾರ್ ಅಂದ್ರೆ ಯಾಕಿತ್ತು ಸೇವ್ ಮಾಡಿದ್ರಿ ನೀವು, ಏನು ಮಾಡಿದ್ರಿ ನೀವು ಅಂತ ತರಡೆ ತೊಗೊಂಡ್ರು. ಇವ್ರು ಸ್ವಲ್ಪ ಹೆದರಿ ಬಿಟ್ರು ಮಹಾರಾಷ್ಟ್ರದವರು, ಸಣ್ಣ ಹಿಂಸರ್ದು ಅಂದರೆ ಕೇಸ್ ಇವರು ತನಕ ಬರೋದು ಬೇಡ ಅಂತ. ಇನ್ನೂ ಒಂದು ಏನಾಯ್ತು, ಕೇಂದ್ರದೊಳಗೆ ಒಬ್ಬರು ಶಿವರಾಜ್ ಪಾಟೀಲ್ ಅಂತ ಹೋಮ್ ಮಿನಿಸ್ಟರ್ ಇದ್ದರು. ಅವರು ಮಹಾರಾಷ್ಟ್ರದವರು, ಶಿವರಾಜ್ ಪಾಟೀಲ್. ಅವರೇನು ಮಾಡಿದ್ರು, ಅವರಿದ್ದಾಗ ಸುಪ್ರೀಂ ಕೋರ್ಟ್ನಾಗ ಒಂದು ಹೋಮ್ ಮಿನಿಸ್ಟ್ರಿ ಗೃಹ ಖಾತೆ ಅವರು ಒಂದು ಅಫಿಡವಿಟ್ ಫೈಲ್ ಮಾಡಿದರು. ಯಾಕಂದ್ರೆ ಈ ಮಹಾರಾಷ್ಟ್ರ ಹಾಕಿದಂಥ ದಾವೆಯಲ್ಲಿ ಮೊದಲ ಪ್ರತಿವಾದಿ ಕೇಂದ್ರ, ಎರಡನೇ ಪ್ರತಿವಾದಿ ಕರ್ನಾಟಕ. ಅವ್ರು ಅಫಿಡವಿಟ್ ಹಾಕ್ಬೇಕದಕ್ಕೆ ನಿಮ್ದೇನು ವಾಟ್ ಇಸ್ ಯುವರ್ ಸ್ಟ್ಯಾಂಡ್ ಅಂತ ಕೇಳ್ತಾರೆ ಸುಪ್ರೀಂ ಕೋರ್ಟ್ನವರು. ವಾಟ್ ಇಸ್ ಯುವರ್ ಸ್ಟ್ಯಾಂಡ್, ಯು ಆರ್ ಬೀಯಿಂಗ್ ಪಾಯಿಂಟ್ ನಂಬರ್ 1, ವಾಟ್ ಯು ಹ್ಯಾವ್ ಡನ್, ವಾಟ್ ಇಸ್ ಯುವರ್ ಒಪಿನಿಯನ್ ಅಂತ ಕೇಳ್ತಾರೆ. ಅವರೊಂದು ಅಫಿಡವಿಟ್ ಹಾಕಿಬಿಟ್ರು. ಇದು ಕರ್ನಾಟಕ ಮಾತ್ರ ಗಡಿ ವಿವಾದ ಸಲುವಾಗಿ ಯಾವುದು ಫಜಲ್ ಅಲಿ ಆಯೋಗ ಆಯ್ತು, ಮಹಾಜನ್ ಆಯೋಗ ಆಯ್ತು, ಇವೆಲ್ಲ ಸೆಟಲ್ಡ್ ಅದಾವ ಅಂತೇಳಿ ಅವರು ಅಫಿಡವಿಟ್ ಹಾಕಿದ್ದು ಹೊರಗೆ ಬಿತ್ತು. ಮಹಾರಾಷ್ಟ್ರದ ಹ್ಯೂ ಆ್ಯಂಡ್ ಕ್ರೈ ಕೇಂದ್ರ ಸರ್ಕಾರನ ವಿರುದ್ಧ ಹೋತಂತೇಳಿ ವಿದಿನ್ ಫ್ಯೂ ಡೇಸ್ ಅವ್ರ ಅಫಿಡವಿಟ್ ಹಿಂದೆ ತಕ್ಕೊಂಬಿಟ್ರು. ಯಾರು ಕೇಂದ್ರ ಸರ್ಕಾರ ಅಫಿಡವಿಟ್ ಹಿಂದೆ ತಕ್ಕೊಂಬಿಟ್ರು. ಅದು ನಮಗೆ ದೊಡ್ಡ ಆಘಾತ. ಇವತ್ತಿಗೂ ನಾವು ಹೇಳ್ತೇವೆ, ವಾಟ್ ಇಸ್ ದ ರೋಲ್ ಆಫ್ ಸೆಂಟ್ರಲ್ ಗೌರ್ಮೆಂಟ್, ಯು ಆರ್ ದ ಪಾರ್ಟಿ ನಂಬರ್ 1, ರೆಸ್ಪಾಂಡ್ ನಂಬರ್ 1, ವೇರ್ 2, ನೀವೇನು ಮಾಡತ್ತೀರಿ. ಇಲ್ಲಿ ನಮ್ಮದು ತಪ್ಪಾಕತ್ತದೆ. ಇಲ್ಲಿ ಏನು ತಪ್ಪಾತಂದ್ರೆ ಕರ್ನಾಟಕ ಸರ್ಕಾರದ ಸಂಸದರು ಕೇಂದ್ರದ ಮೇಲೆ ಒತ್ತಡ ತಂದು, ನೀವು ಫಜಲ್ ಅಲಿ ಆಯೋಗದಾಗೂ ಬೆಳಗಾವಿ ಅಂತ ಕರ್ನಾಟಕದಾಗೈತಿ, ಆಮೇಲೆ ಮಹಾಜನ್ ಕಮಿಷನ್ದಾಗೂ ಬೆಳಗಾವಿ ಅಂತಾಗೈತಿ, ಆಲ್ರೆಡಿ ಶಟಲ್ಡ್ ಇಶ್ಯೂಸ್, ಇದು ಇತ್ಯರ್ಥವಾದ ಸಮಸ್ಯೆ ಅಂತ ಹೇಳಬೇಕಾಗಿತ್ತು. ಈಗೂ ಹೇಳ್ತೇನೆ, ಮುಂದೆ ಹೇಳ್ತಾನೆ. ಕೇಂದ್ರ ಸರ್ಕಾರದಿಂದ ಹೇಳಿಸ್ಬೇಕಾದ್ರೆ ಯಾರು ಒತ್ತಡ ಬೇಕು? ಕರ್ನಾಟಕ ಸರ್ಕಾರ ಹಾಗೂ ರಾಜ್ಯದಿಂದ ಆಯ್ಕೆಯಾದಂಥ 28 ಸಂಸದರು. 2017 ದೀಪಕ್ ಮಿಶ್ರಾ ಅವ್ರನ್ನ ಓಪನ್ ಕೋರ್ಟ್ನಾಗ ತರಡೆ ತೊಗೊಂಡ್ರು, ಮೌಖಿಕವಾಗಿ ಸಣ್ಣ ಹಿಂಸರಿದ್ರು. ಮುಂದೆ 2-3 ಸಲ ಇದು ಹಿಯರಿಂಗ್ ಬಂತು. ಅದರ ದುರಂತ ಅಂದ್ರೆ ಅವರೇನು 3 ಸದಸ್ಯ ಪೀಠ ಇತ್ತು,
ಆ ಪೀಠದೊಳಗೆ ಕರ್ನಾಟಕದ ನ್ಯಾಯಮೂರ್ತಿಗಳು ಇದ್ದಿದ್ದರಿಂದ ಅವರು ವಿಚಾರಣೆಯನ್ನು ಹಿಂಸರಿದ್ರು. ಒಮ್ಮೆ ದತ್ತು ಅವರು ಬಂದು ಹೋದರು, ಮೊನ್ನೆ ಮಂಡ್ಯದವರು ಬಿ ರತ್ನಾವತಿ ಅವರ ನ್ಯಾಯಮೂರ್ತಿ ಅವರು ಬಂದು ಹೋದರು, ಅಬ್ದುಲ್ ನಜೀರ್ ಅಂತ ಕರ್ನಾಟಕದ ಬಂದು ಹೋದರು. ಅವರು ಅಂದರೆ ನ್ಯಾಯಾಲಯದ ಭಾಷೆಯೊಳಗೆ ರೆಕ್ಯೂಸ್ ಅಂದ್ರೆ ಒಂದು ಯಾವುದರ ರಾಜ್ಯಕ್ಕೆ ಅವ್ರು ಸೇರಿದ್ರೆ ಆ ರಾಜ್ಯ ವಿವಾದದೊಳಗೆ ಆ ಪ್ರಕರಣದೊಳಗೆ ಆ ರಾಜ್ಯಕ್ಕೆ ಸಂಬಂಧಿಸಿತ್ತಂದ್ರೆ ಅವರು ಹಿಂಸರಿತಾರೆ, ಅಥವಾ ಅವ್ರಿಗೆ ಆರೋಪ ಬರಬಾರ್ದು ಅಂತೇಳಿ ಒಂದು ರಾಜ್ಯಕ್ಕೆ ಸೇರಿರ್ತಾರೆ. ಅದಕ್ಕೆ ಅವ್ರು ರೆಕ್ಯೂಸ್, ನ್ಯಾಯಾಲಯದ ಭಾಷೆಯಲ್ಲಿ ರೆಕ್ಯೂಸ್ ಅಂದ್ರೆ ಆ ಪ್ರಕರಣದಿಂದ ಹಿಂಸರಿತಾರೆ. 3 ಸಲ 3 ಮಂದಿ ಸರ್ದಾರ್. ಈಗ ಏನಾಗಿತ್ತು ಅಂದ್ರೆ ಆ ಪ್ರಕರಣ 4-5 ವರ್ಷದಿಂದ ಬಂದಿರಲಿಲ್ಲ. ಮಹಾರಾಷ್ಟ್ರದವರು ಈ ವಿಷಯದ ಬಗ್ಗೆ ಹೇಳ್ತೀನಿ, ನಮ್ಗಿಂತ ಹೆಚ್ಚು ಅಲರ್ಟ್ ಅದ ಅಂತ ನನ್ನ ಭಾವನೆ. ಇದನ್ನು ಬಹಿರಂಗವಾಗಿ ನಾವು ಸರ್ಕಾರಕ್ಕೆ ಕಾಲಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅವರು 3 ಕಮಿಟಿ ಮಾಡಿದರು ಮಹಾರಾಷ್ಟ್ರದವರು. ಏನು, ಒಂದು ಅಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆ ಒಳಗೆ ಉನ್ನತಾಧಿಕಾರ ಸಮಿತಿ ಐತಿ, ಆಮೇಲೆ MP ಧೈರ್ಯಶೀಲ್ ಮಾಣೆ ಅಂತದಾರ ಹಾತ್ಕಣಗಲ MP ಅವ್ರ ಅಧ್ಯಕ್ಷತೆ ಒಳಗೆ ಒಂದು ತಜ್ಞರ ಸಮಿತಿ ಐತಿ, ಆಮೇಲೆ 2 ಗಡಿ ಉಸ್ತುವಾರಿ ಮಂತ್ರಿ ಅದಾರ, ಶಂಭುರಾಜ್ ದೇಸಾಯಿ ಮತ್ತು ಜಯಂತ್ ಪಾಟೀಲ್ ಅಂತಲ್ಲ, 2 ಅದಾರ. ನಮ್ಮಲ್ಲೇ ಒಬ್ಬ ಗಡಿ ಉಸ್ತುವಾರಿ ಸಚಿವರು ಮಾಡಬೇಕಾದ್ರೆ 2014 ಅದೇ ಮಳೆ ಆಯ್ತು. ನಮ್ಮದು 2 ವರ್ಷ ಓದಿದ್ದೀವಿ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಇವತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ 2023 100 ಸಲ ನಾವು ಓದಿರಿ. HK ಪಾಟೀಲ್ ಯಾಕೆ ಆಗಬೇಕು, HK ಪಾಟೀಲ್ಗೆ ಅಭ್ಯಾಸ ಏನಿತ್ತು, HK ಪಾಟೀಲ್ ಗಡಿ ಬಗ್ಗೆ ಜ್ಞಾನ ಏನೈತಿ, 2 ವರ್ಷ ಓದಿದ. ಮೊನ್ನೆ ಜೂನ್ದೊಳಗೆ ಆಗೈತಿ. 2023 ಮೇ ಬಂದ ಅಧಿಕಾರಿಗಳು ಅಂದ್ರೆ ಗಡಿ ಬಗ್ಗೆ ತಾತ್ಸಾರ ಮತ್ತು ನಿರ್ಲಕ್ಷ್ಯ ಈ ಸರ್ಕಾರದ ರೀತಿ ಅಂತ ಹೇಳಿಕ್ಕೆ ನಾ ಹೇಳ್ತಾ ಇದ್ದೀನಿ. ಮೊನ್ನೆ ಜೂನ್ದಾಗ ಆಯ್ತು. ಗಡಿ ಉಸ್ತುವಾರಿ ಒಬ್ಬರು ಗಡಿ ಬಗ್ಗೆ ನೋಡ್ಕೋರಿಲ್ಲ, ಇಲ್ಲಿ ಸಾರ್ ಇಲ್ಲೋ ಮತ್ತೊಂದು ಇಲ್ಲೋ ಸಮಸ್ಯೆ ಅದಾವ. ಆ ಲೀಗಲ್ ಟೀಮ್ ಕೂಡ ಚರ್ಚೆ ಮಾಡೋದಿರ್ತೈತಿ. ದಿಲ್ಲಿಗೆ ಹೋದ್ರೆ ಲೀಗಲ್ ಟೀಮ್ ಬಗ್ಗೆ ಒಂದು ದಿವಸ ಚರ್ಚೆ ನಮ್ಮವ್ರು ಹೋಗಿ ಮಾಡಿಲ್ಲ. ಅವ್ರು ಕಾವೇರಿ ಮಹಾದಾಯಿ ಮಾಡಿ ಹೊಳೆ ಬರ್ತಾರೆ. ಗಡಿ ಪ್ರಕರಣ ಇದು ಹ್ಯಾಂಗಿಂಗ್ ಸೋಡ್ ಅನ್ನೋರ ಹೆಡ್ ಏನಾಗೋದಿಲ್ಲ ಆಗಿಲ್ಲ. ಓಕೆ, ವೆಲ್ ಆ್ಯಂಡ್ ಗುಡ್. ಆದ್ರೆ ನೀವು ಕೋರ್ಟ್ನಾಗ ಇದ್ದಿದ್ದ ಕೇಸ, ಆಸ್ಪತ್ರೆ ಹೋಗಿ ಕೇಸ, ಎರಡೂ ಗ್ಯಾರಂಟಿ ತೊಗೋಬಾರ್ದು. ಆಸ್ಪತ್ರೆಗೆ ಒಮ್ಮೆ ಹೋದಿವಿ ಅಂದ್ರೆ ಅದು ಹೆಂಗೆ ಕಾಂಪ್ಲಿಕೇಶನ್ ಆಗೋದು ಗೊತ್ತಿಲ್ಲ, ಕೋರ್ಟ್ನೊಳಗೆ ಯಾವ ರೀತಿ ಇಟ್ಟು ಅಂತ ಗೊತ್ತಿಲ್ಲ. ಒಮ್ಮೆ ನಾನು ಹೇಳಿದ್ದೆ ಯಾರಿಗೆ, ಇದೇ ಮಳಿಮಠ ಸಾಹೇಬ್ರು ಎರಡು ಬೆಳಗ್ಗೆ ಬಂದಾಗ ಅಡ್ಡಾಡ್ತಿದ್ನಿ. ನಾನು ಹಿಂಗೆ ಕೇಳಿದೆ, ಒಬ್ಬ ಸಾಮಾನ್ಯ ಕನ್ನಡಿಗನ ಕೇಳಿದೆ, ಅಜ್ಜವ್ರ ಹಿಂಗಂತಿದ್ನಿ, ಅಜ್ಜವ್ರ ಈ ಕೇಸ್ ಐತಿ ಏನಾಗ್ಬೋದು, ನಿಮ್ಮ ಅನುಭವ ದೊಡ್ಡದೈತಿ, ನೀವು ಕೇರಳ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಇದ್ರಿ, ಕೆಲಸ ಮಾಡಿದ್ರಿ ಅಂತ. ನೋಡೋ ತಮ್ಮ ಹಿಂಗಂದ್ರೆ ಅವ್ರು, ನೋಡ್ತಮ್ಮ ಜಡ್ಜಿನ ಕೈಯಾಗ ಕೇಸ್ ಇದ್ದಾಗ ಹುಚ್ಚಿನ ಕೈಯಾಗ ಕಲ್ಲು ಕೊಟ್ಟಂಗಂತ ಇದು ನನಗೆ ಹೇಳಿದಾಗ. ಹುಚ್ಚಿನ ಕೈಯಾಗ ಕಲ್ಲು ಕೊಟ್ಟಂಗೆ ಅವ ಯಾಕಡೆ ತಿರ್ತಾನೆ ಗೊತ್ತಾಗೋದಿಲ್ಲಂತ. ಅದಕ್ಕೆ ಯಾವಾಗಲೂ ಕೇಸ್ ಬಗ್ಗೆ ನಮ್ಮ ಸುರಕ್ಷತೆ ಒಳಗೆ, ನಮ್ಮ ಸಂರಕ್ಷಣೆ ಒಳಗೆ, ನಮ್ಮ ಡಿಫೆನ್ಸ್ ಒಳಗೆ ಇರಲೇಬೇಕಂತ ಮಳಿಮಠರು ಹೇಳ್ತಿದ್ರು. ಮಳಿಮಠರಿಗೆ ಅವ್ರನ್ನೂ ಸರ್ಕಾರ ಸರಿಯಾಗಿ ನೋಡ್ಕೊಳ್ಳಿಲ್ಲ. 2016 ಡಿಸೆಂಬರ್ 22 ಅವ್ರು ತೀರ್ಕೊಂಡಾರ. 1 ತಿಂಗಳ ಮೊದಲು ನಾನು ಅವ್ರನ್ನ ಭೇಟಿಯಾಗಿದ್ದೆ. ಅವರು ಬೆಂಗಳೂರಿನ MS ಬಿಲ್ಡಿಂಗ್ನಾಗ ಜ್ವರ ಬಂದು ಸ್ಕಾರ್ ಸುತ್ಕೊಂಡು ಕೂತಿದ್ರು. ನಾ ಹೋದೆ. ನನಗೆ ಅಂದುಬಿಟ್ರು ಅವ್ರು, ನೋಡು ನಿಮ್ಮ ಮಾತು ಕೇಳಿ ನಾ ಚೇರ್ಮನ್ ಆದ್ನಿ, ನನ್ನ ಡ್ರೈವರ್ ಇದ್ದರೆ ಕಾರ್ ಇಲ್ಲ ಡ್ರೈವರ್ ಇಲ್ಲ, ನನ್ನ ಮಗ ಬಿಟ್ಟು ಹೋಗೋಣ. ಅವ್ರ ಮಗ ಅವಾಗ ರವಿ ಮಳಿಮಠ ಅಂತೇಳಿ ಹೈಕೋರ್ಟ್ ಜಡ್ಜ್ ಇದ್ರು. ಅವ್ರು ಹೋಗೋ ಮುಂದೆ ಹೈಕೋರ್ಟ್ ನ್ಯಾಯಮೂರ್ತಿ, ಇವತ್ತೆಲ್ಲೋ ಬೇರೆ ಕಡೆ ವರ್ಗಾವಣೆ ಆಗಿತ್ತು ಅವರಿಗೆ. ಅವನನ್ನು ಬಿಟ್ಟು ಹೋಗ್ಕ, ನನ್ನ ಮಗ ಗಾಡಿ ಇದ್ದ ಡ್ರೈವರ್ ಇಲ್ಲ, ಡ್ರೈವರ್ ಇದ್ದ ಕಾರ್ ಇಲ್ಲ, ಎಂಥ ನಿಮ್ಮ ಮಾತು ಕೇಳಿ ಜಗದ ಕೂತ್ನಿ. ನಾ ಕೇರಳ ನ್ಯಾಯಮೂರ್ತಿ ಇದ್ದಾಗ ನಂದು ವೈಭವ ನೋಡ್ಬೇಕಂತ ಕೆಲವು ಉದಾಹರಣೆ ಹೇಳ್ತಿದ್ರು ಅವರು. ನೀವು ಅಪರೂಪಕ್ಕೆ ಸಿಕ್ಕಿರಿ ಅಜ್ಜವ್ರ, ನಿಮ್ಮ ಕಾಲು ಬಿಡ್ತೀವಿ, ನೀವು ಕೊಡಬೇಡ್ರಿ ಅಂತ ಹೇಳಿದ್ವಿ. ಮುಂದೆ 1 ವರ್ಷದಾಗ ಅವ್ರು ತೀರ್ಕೊಂಡ ಮೇಲೆ ಒಂದು ನಮೂನೆ ನಮ್ಗೆ ಅನಾಥ ಭಾವನೆ ಬಂತು. ಆಮೇಲೆ ಒಬ್ಬರು ರಾಜೇಂದ್ರ ಬಾಬು ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಬಂದರು. ಅವರು ರಾಜೀನಾಮೆ ಕೊಟ್ಟು ಹೋದರು. ಆಮೇಲೆ KL ಮಂಜುನಾಥ್ ಬಂದರು. KL ಮಂಜುನಾಥ್ ತೀರ್ಕೊಂಡ್ರು. KL ಮಂಜುನಾಥ್ ಆದಮೇಲೆ 2021 ಬೊಮ್ಮಾಯಿ ಸರ್ಕಾರ ಇದ್ದಾಗ ಆಯೋಗದ ಅಧ್ಯಕ್ಷರಾಗಿ ಶಿವರಾಜ್ ಪಾಟೀಲ್ ನಿವೃತ್ತ ನ್ಯಾಯಮೂರ್ತಿ ಅವ್ರು ಮಾಡಿದ್ದಾರೆ. ಈಗ ನಾವು ಸರ್ಕಾರವನ್ನು ಎಚ್ಚರಿಸುವ ಕೆಲಸನ ಸತತವಾಗಿ ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆ ಕ್ರಿಯಾ ಸಮಿತಿ ನಾವು ಮಾಡ್ತಾ ಬಂದೇವೆ. ಆದರೆ ಮಹಾರಾಷ್ಟ್ರ ಎಷ್ಟು ನೋಡಿರಿ, ಈಗ ಜನವರಿ 21 ಡೇಟ್ ಫಿಕ್ಸ್ ಆಗೈತಿ. ಅದು ಆಗಬೇಕಾದ್ರೂ ಕಾರಣ ಐತಿ. ಹೆಂಗಂದ್ರೆ ಮಹಾರಾಷ್ಟ್ರದವರು ಒಬ್ಬ ಹಿರಿಯ ವಕೀಲರನ್ನು ನೇಮಿಸಿಕೊಂಡು ಸುಪ್ರೀಂ ಕೋರ್ಟ್ನಾಗ ಒಂದು ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕಿ ಅದು ಡೇಟ್ ಫಿಕ್ಸ್ ಮಾಡಿರಿ ಅಂದ್ರೆ ಹಿಯರಿಂಗ್ ಡೇಟ್. ಅವ್ರ ಅರ್ಜಿ ಮೇಲೆ ಹಿಯರಿಂಗ್ ಡೇಟ್ ಆಗಿದ್ದಿದ್ದು, ನಮ್ಮದಲ್ಲ. ನಮ್ಮವ್ರಿಗೆ ಏನು ಹೇಳಿದ್ರು ಅದು ಆದಿಲ್ಲ. ನಮ್ಮವ್ರಿಗೆ ಇಲ್ಲೇ ಇಲ್ಲ. ಈ ಮಧ್ಯೆ ಒಂದು ಘಟನೆ ಆಯ್ತು. ಬೆಂಗಳೂರು ಸುಪ್ರೀಂ ಕೋರ್ಟ್ನಾಗ AOR ಟೀಮ್ ಐತಂದ. ಕರ್ನಾಟಕದ AOR ಅಡ್ವೊಕೇಟ್ ಆನ್ ರೆಕಾರ್ಡ್ ಟೀಮ್ ಇದೆ. ಆ ಅಡ್ವೊಕೇಟ್ ರೆಕಾರ್ಡ್ ಏನಂದರೆ ಕರ್ನಾಟಕದ ಯಾವುದೇ ವಿಷಯ ಬಂದರೆ ಅವರು ಅಡ್ವೊಕೇಟ್ ಆನ್ ರೆಕಾರ್ಡ್ ಅಂದರೆ ಅಲ್ಲಿದ್ದವರು ಇಮಿಡಿಯೇಟ್ಲಿ ಅವರು ಸರ್ಕಾರ ಪರವಾಗಿ
ಅದರ ಕೇಸನ್ನು ಸ್ವೀಕಾರ ಮಾಡ್ಬೇಕತಿ. ಅದರಾಗ ಒಂದು 2-3 ತಿಂಗಳಿಂದ V.N. ರಘುಪತಿ ಕನ್ನಡಿಗರನ್ನ ತೆಗೆದು ಹೋದಾರ. ಆಮೇಲೆ ಹೋದವರು ಒಂದು 15-20 ದಿವಸದಿಂದ D.L. ಚಿದಾನಂದ್ ಅವರು ಕರ್ನಾಟಕದ ನ್ಯಾಯವಾದಿ, ಅವ್ರನ್ನ ತೆಗೆದು ಹೋದರು. ಈಗ ಒಬ್ಬರು ಉಳಿದಾರ, ನಿಶಾಂತ್ ಪಾಟೀಲ್ ಅಂಥೇಳಿ, ಅವರೊಬ್ಬರ ಕನ್ನಡಿಗರು, ಉಳಿದವರೆಲ್ಲ ಉತ್ತರ ಭಾರತೀಯರು. ಇದನ್ನು H.K. ಪಾಟೀಲ್ ಗಮನಕೊಂಡು ತಂದೇನೆ, CM ಗಮನಕೊಂಡು ತಂದೇನೆ. ಇದು ಎಷ್ಟು ಅಪಾಯಕಾರಿ. ನಾವು ಅವರಿಗೆ ಗಡಿ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ಉತ್ತರ ಭಾರತೀಯ ವಕೀಲರ ಮೇಲೆ ನಾವು ಡಿಪೆಂಡ್ ಇರೋದ್ರೆ ನಮ್ಮ ಕೇಸ್ ಗತಿ ಏನು? ಇದು ಭಾಳ ಆತಂಕಕಾರಿ. ನಮ್ಮ ಸರ್ಕಾರ, ನಮ್ಮ ಕರ್ನಾಟಕದ ಪ್ರಭೃತಿಗಳು, ಸನ್ಮಾನ್ಯ ಶಾಸಕರು ಪ್ರತ್ಯೇಕ ಉತ್ತರ ಕರ್ನಾಟಕ ಅದಾರ, ಪ್ರತ್ಯೇಕ ಉತ್ತರ ಕರ್ನಾಟಕ. ಅವರಿಗೆ ಇದು ದಾದಿಲ್ಲ. 500 ಕೋಟಿ ರೂಪಾಯಿ ಸುವರ್ಣ ಸೌಧ ಕಟ್ಟಿವಿ, ಅಲ್ಲಿ ಆಫೀಸ್ ತಂದು ಬೆಳಗಾವಿ 2ನೇ ರಾಜಧಾನಿ ಮಾಡಬೇಕು ಅನ್ನೋ ಲಕ್ಷ್ಯ ಇಲ್ಲ. ಅಲ್ಲೊಂದು 10 ಆಫೀಸು ಶಿಫ್ಟ್ ಮಾಡಬೇಕು ಅನ್ನೋದು ದಾದಿಲ್ಲ. ಸುಪ್ರೀಂ ಕೋರ್ಟ್ನ ಕೇಸ್ ಏನೋದು ಅವ್ರು ತಲೆಯಾಗನೇ ಇಲ್ಲ. ಬೆಳಗಾವಿ ನಮ್ಮದು, ಬೆಳಗಾವಿ ಒಂದು ಅಂಗಲ್ ಬಿಟ್ಕೊಡೋದಿಲ್ಲ, ಬೆಳಗಾವಿ ಮುಂಬೈ ಕೇಳ್ತೀವಿ ಅಂತ ನಾವು ರಾಜಕಾರಣಿ ಹೇಳ್ತೀವಿ. ಅಪ್ಪ, ಮುಂಬೈಗೆ ಹಾಳಾಗಿ ಹೋಗಲಿ, ಬಿಟ್ಕೊಡೋದು ತೊಗೊಳೋದು ನಿಮ್ಮ ಕಡೆ ಎಲ್ಲೈತಿ? ನಿಮ್ಮ ಕಡೆ ಇಲ್ಲ. ಯಾವುದೋ ಮುಖ್ಯಮಂತ್ರಿ ಹೇಳಿ, ಲಕ್ಷ್ಮಣ್ ಸವದಿ ಹೇಳಿ, ರಾಜು ಕಾಗೆ ಹೇಳಿ, ಒಂದು ಅಂಗಲು ಬಿಟ್ಟು ಕೊಡೋದಿಲ್ಲ. ಮುಖ್ಯಮಂತ್ರಿಗಳು ಇಲ್ಲಿದೆ. ಇದು ಕ್ವಶನ್ ಆಫ್ ಲಾ, ಲೀಗ್ಯಾಲಿಟಿ. ಸುಪ್ರೀಂ ಕೋರ್ಟ್ನಾಗೆ ಅದನ್ನು ಬಡ್ದಾಡ್ರಪ್ಪ, ಹೊಡೆದಾಪ್ ಕೊಡ್ರಿ, ಅಲ್ಲಿ ಬಡ್ದಾಡ್ರಿ. ನಿಮ್ಮ ಕಡೆ ಬಿಟ್ಕೊಡೋದು ಏನೈತಿ? ವಾಟ್ ಯು ಹ್ಯಾವ್ ಅಥಾರಿಟಿ? ಬಿಟ್ಕೊಡೋದು ನಿಮ್ಮ ಕಡೆ ಏನೂ ಇಲ್ಲ. ನಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಮಾತು ಹೇಳ್ತಾನೆ, ಲಕ್ಷ್ಮಣ್ ಸವದಿ ಹೇಳ್ತಾರೆ, ಮೊನ್ನೆ ನಮ್ಮ ಹತ್ರ ಶಾಸಕರಿಗೆ ಹೇಳ್ತಾರೆ, ನಾವು ಮುಂಬೈ ಕೇಳ್ತೀವಿ. ಇದೆಲ್ಲ ಭಾವನಾತ್ಮಕ. ಮಂದಿಗಳಿಗೆ ಚಪ್ಪಾಳೆ ಗಿಡಿಸೋದು ಬಿಟ್ಟು ಮತ್ತೊಂದು ಏನಿಲ್ಲ. ನಾವು ಮುಂಬೈ ಕೇಳ್ತೀವಿ, ಬೆಳಗಾವಿ ಒಂದು ಅಂಗಲ್ಲಿ ಬಿಟ್ಕೊಡೋದಿಲ್ಲ. ಹಿಂದೆ ಯಡಿಯೂರಪ್ಪನವರು ಇದನ್ನ ಮಾಡ್ಯಾರ, ಒಂದು ಇಂಚು ಬಿಟ್ಕೊಡೋದಿಲ್ಲ ಅಂತ. ನೇಮ ಕಡೆ ಸುಡುಗಾಡು ಇಲ್ಲ. ಇಟ್ ಹ್ಯಾಸ್ ಬಿಕಮ್ ಲೀಗಲ್ ಬ್ಯಾಟಲ್ ಬಿಟ್ವೀನ್ ದ ಸುಪ್ರೀಂ ಕೋರ್ಟ್. ನಾ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸಫರ್ ಆಗೋರು ನಾ ಬೆಳಗಾವಿ, ನೀವಲ್ಲ. ಅದಕ್ಕೆ ನಾ ಖಾರವಾಗಿ ಅನೇಕ ಸರಿ ಹೇಳ್ತೇನೆ, ನೇರವಾಗಿ ಹೇಳ್ತಾನೆ. ಅದನ್ನು ನಮ್ಮ ಯುವ ಸಂಘಟನೆ ಕರೆಸ್ತೀನಿ. ಯಾವೊಂದು ಬಿಡಿಲ್ಲ ಕೇಳ್ತಾರೆ. ನಾ ಸಫರ್ ಅವರು ಯಾರು? ಅವ್ರು ಏನು ಯಾರು? ಸುಪ್ರೀಂ ಕೋರ್ಟ್ನಾಗ ಒಂದು ಪ್ರೇಯರ್ ಐತೆ ಅವ್ರು. ಕರ್ನಾಟಕದ 4-5 ಜಿಲ್ಲೆಗಳಲ್ಲಿಯ 865 ಹಳ್ಳಿ ಪಟ್ಟಣಗಳು ಮಹಾರಾಷ್ಟ್ರಕ್ಕೆ ಟ್ರಾನ್ಸ್ಫರ್ ಆಗ್ಬೇಕಂತ ಕೇಳ್ಯಾರ. ಎಷ್ಟುದು? ಇಲ್ಲಿಂದ ಬೆಳಗಾವಿ, ಕಾರವಾರ, ಬೀದರ್, ಗುಲ್ಬರ್ಗ, ಯಾದಗಿರಿ ಇತ್ತೀಚೆಗೆ ಆಗೈತಿ. 865 ಹಳ್ಳಿ ಪಟ್ಟಣಗಳಲ್ಲಿ ಕೇಳಿದ್ದಾರೆ. ನೀವು ನಾವು ಇನ್ನೊಂದು ಹೇಳಿದೆ, H.K. ಪಾಟೀಲ್ಗೆ ಹೇಳೀನಿ, CM 2014 ಹೇಳೀನಿ. ಸುಪ್ರೀಂ ಕೋರ್ಟಿಗೆ ಯಾರು ಹೋದರು? ಮಹಾರಾಷ್ಟ್ರದವರು ಹೋದರು. ಆ ಮಹಾರಾಷ್ಟ್ರದ ಸುಪ್ರೀಂ ಕೋರ್ಟ್ಗೆ ಹೋದ ಮೇಲೆ ಆ ವಿಷಯದ ಮೇಲೆ ಹೊರಗೆ ಚಳವಳಿ ಮಾಡೋದು, ಹೊರಗೆ ಚರ್ಚೆ ಮಾಡೋದು, ಇಟ್ ಅಮೌಂಟ್ಸ್ ಟು ಕಂಟೆಂಪ್ಟ್ ಆಫ್ ಕೋರ್ಟ್. ನ್ಯಾಯಾಂಗದಿಂದನೇ ಆಗ್ತೈತಿ. ಸಭಾದೊಳಗೆ ಹೇಳಿನ 2014 ಅಕ್ಟೋಬರ್ ತನಕ CM ಹೇಳಿದ ಸಭಾದಾಗ ಹೇಳೀನಿ. ಅವ್ರು ಹೇಳಿದ್ರಪ್ಪ ವಕೀಲ ಅಂತ ಕೇರವ್ರು, ಇನ್ನೂ ತನಕ ಕಂಟೆಂಪ್ಟ್ ಆಗಿಲ್ಲ. ಕಂಟೆಂಪ್ಟ್ ಹಾಕಿ ಬಂದೋಬಸ್ತ್ ಮಾಡಿರಿ. ಗಡಿಯವಾದ ಸುಪ್ರೀಂ ಕೋರ್ಟ್ನಾಗ ಇತ್ಯರ್ಥ ಆಗುವವರೆಗೂ ಈ ವಿಷಯದ ಬಗ್ಗೆ ಔಟ್ಸೈಡ್ ದಿ ಕೋರ್ಟ್ ಯಾರು ಚಳವಳಿ ಮಾಡಬಾರ್ದು, ಯಾರು ಸ್ಟೇಟ್ಮೆಂಟ್ ಕೊಡಬಾರ್ದು. ಅದು ನಮ್ಮ ಮೇಲೆ ಮಾಡಿರಿ. ಕರ್ನಾಟಕದವ್ರ ಮೇಲೆ, ಮಹಾರಾಷ್ಟ್ರದ ನಿರ್ಬಂಧ ಆಗಲಿ, ಎರಡು ಕಡೆ ಆಗಲಿ. ಅದೇ ಒಂದು ಕಡೆ ನೀವು ಲೀಗಲ್ ಬ್ಯಾಟಲ್ ಹೋಗ್ತೀರಿ, ಒಂದು ಕಡೆ ಬೀದಿ ಚಳವಳಿ ಮಾಡ್ತಾರೆ. ನಿಮಗೆ ಬೀದಿ ಚಳವಳಿ ಮಾಡೋದ ತಾಕತ್ತಿದ್ರೆ ಸುಪ್ರೀಂ ಕೋರ್ಟ್ನ ಕೇಸ್ ಮಾಡಿ ತಗೋರಿ. ನೀವು ಎರಡು ಸೈಮಲ್ಟೇನಿಯಸ್ ಮಾಡೋಕ್ಕಾಗೋದಿಲ್ಲ. ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ, ಅಲ್ಲಿ ಲೀಗಲ್ ಬ್ಯಾಟಲ್ ಮಾಡ್ತೀನಿ, ಇಲ್ಲಿ ಬಂದು ಬೆಳಗಾವಿ ಗಲಾಟೆ ಮಾಡ್ತೀನಿ ಅಂದ್ರೆ ನಿಮಗೆ ಇತ್ತಂದ್ರೆ ಬೀದಿ ಚಳವಳಿ ಮಾಡಿರಿ, ನಾವು ಗಟ್ಟಿದ್ದೀವಿ. ಯಾಕಂದ್ರೆ ನಮ್ಗೆ ಗೊತ್ತೈತಿ, ನಿಮ್ಗೆ 30-40 ವರ್ಷ ನೀವೇನು ಮಾಡಿರಿ, ಎಷ್ಟರ ಮಟ್ಟಿಗೆ ಹಾರಬಲ್ರಿ ನಮ್ಗೆ ಗೊತ್ತೈತಿ. ಅಲ್ಲಿ ಒಂದು ಕಡೆ ಕಾನೂನು, ಒಂದು ಕಡೆ ಬೀದಿ ಸ್ಟ್ರೀಟ್ ಬ್ಯಾಟಲ್. ಇದನ್ನು ಹೇಳೋ ಅಂತ ಬೇಕಲ್ಲ, ಕರ್ನಾಟಕದಾಗ ಗಟ್ಸ್ ಇದನ್ನು ಹೇಳೋ ಅಂತ ಬೇಕಲ್ಲ. ಬರೀ ಹೋರಾಟ ಮಾಡ್ತೀನಿ, ಒಂದು ಅಂಗಲ್ಲಿ ಬಿಟ್ಕೊಡೋದಿಲ್ಲ, ಹೇಸಿಗೆ ಬರ್ಬೇಕು. ಇವ್ರು ನೋಡ್ರಿ, ನನಗೆ ಹೇಸಿಗೆ ಬರ್ತೈತಿ. ದುರ್ದೈವದಿಂದ ನಮ್ಮ ಹುಡುಗರಿಗೆ, ನಮ್ಮ ಯುವಕರಿಗೆ ಇದು ಅರ್ಥ ಆಗಿಲ್ಲ, ಈ ಡೆಪ್ತ್ ಅರ್ಥ ಆಗಿಲ್ಲ. ಆ ಹುಡುಗರು ಚಳವಳಿ ಮಾಡ್ತಾರೆ, ಧಿಕ್ಕಾರ ಅಂತಾರೆ, ಜಯಕಾರ ಅಂತಾರೆ. ಇದನ್ನು ನಾವು ಹೇಳ್ತೀವಿ, ಇದನ್ನು ಮಾಡಬೇಕು. ಕರ್ನಾಟಕದಾಗ CMಗೆ ಗೊತ್ತಿಲ್ಲ, ಎಲ್ಲ ಗೊತ್ತೈತಿ. ಇವತ್ತು ಏನಾಗೈತೆ ಅಂದ್ರೆ, ಸುಪ್ರೀಂ ಕೋರ್ಟ್ನಾಗ ಜೂನ್ದಾಗ ಏನಾಯ್ತು, 2014ರಾಗ MR ಲೋಧಾ ಒಂದು ಆಯೋಗ ಮಾಡಿ ಹೋಗ್ಬಿಟ್ರು. ಅದು ಸುಪ್ರೀಂ ಕೋರ್ಟ್ನೊಳಗೆ ಒಂದು ಕಮಿಟಿ ರೂಮ್ ಕೊಟ್ಟರು ಅವ್ರಿಗೆ. ಸಾಕ್ಷ್ಯ ಸಂಗ್ರಹ ಚಾಲೂ ಆಗಿಬಿಡ್ತು. ಎಲ್ಲಿ ಹೋಗುತ್ತಿದೆ ಸಾಕ್ಷ್ಯ ಸಂಗ್ರಹ ಅಂದರೆ? ಸಾಕ್ಷಿ ಭಾಳ ದೂರ ಹೋಗುತ್ತೆ. ಅವಾಗ ಮುಂದೆ ಮತ್ತೊಂದು ಆರ್ಗ್ಯುಮೆಂಟ್ನಾಗ ಇದು ಆಕಸ್ಮಿಕ ತಪ್ತಿ. ಮೊದಲ ಮೂಲ ದಾವೆಯ ಮೇಲೆ ವಿಚಾರ ನಡೀಲಿ. ಮೂಲ ದಾವೆ ಅಂದರೆ ಅವ್ರು ಮೂಲ ದಾವೆ ಹಾಕ್ಯಾರಲ್ಲ 2004ರಾಗ, ಆದರೆ ಮೇಂಟೇನಿಬಿಲಿಟಿ ಮೇಲೆ ಇನ್ನೂ ಆರ್ಗ್ಯುಮೆಂಟ್ ಆಗಿಲ್ಲ. ಮೇಂಟೇನಿಬಿಲಿಟಿ ಅಂದರೆ ಅವ್ರ ಅರ್ಜಿಯನ್ನು ಸ್ವೀಕಾರ ಮಾಡಬೇಕು, ತಿರಸ್ಕಾರ ಮಾಡಬೇಕು ಅನ್ನೋದ್ರ ಮೇಲೆ ಆರ್ಗ್ಯುಮೆಂಟ್ ಆಗಿಲ್ಲ. 2004ರಾಗ 21 ವರ್ಷ ಆಯ್ತಿದ್ದು, 25ಕ್ಕೆ ಇನ್ನೂ ಮೇಂಟೇನಿಬಿಲಿಟಿ ಮೇಲೆ ಹಿಯರಿಂಗ್ ಆಗಿಲ್ಲ. ಅದು ಇನ್ನೂ ಯಾಕಾಗಿಲ್ಲ ಅದು ಕೇಳಬಾರ್ದು, ನಮ್ಮ ಸರ್ಕಾರದ ಕೇಳಬೇಕಲ್ಲ. ಒಮ್ಮೆ ಮೇಂಟೇನಿಬಿಲಿಟಿ ಹಿಯರಿಂಗ್ ಆಗಿ ಅವ್ರ ಅರ್ಜಿ ತಿರಸ್ಕಾರ ಆತಂದ್ರೆ ನಾವು ನಿರಾಳ. ಅಲ್ಲಿವರೆಗೆ ನಾವು ಕೊಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಇನ್ನೊಬ್ಬ ಯಾವ ಜಡ್ಜ್ ಹುಟ್ಕೊಂಡು ಅಂದರೆ MR ಲೋಧಾ ಒಂದು ಕಮಿಷನ್ ಮಾಡಿಬಿಟ್ರಂತ.
ನಮಗಣ್ಣಿ ಫಜಲಲ್ಲಿ ಕಮಿಷನ್ ಮಹಾಜನ್ ಕಮಿಷನ್ ಕೇಳಿದ್ರಪ್ಪ ಮತ್ತೊಂದು ಕಮಿಷನ್ ಏನು ಬಂತು ಅಂತ. ಯಾಕಂದ್ರೆ ಇಂಡಿಯಾದೊಳಗೆ 12 ಗಡಿಯೂ ಆದವು, 12 ರಾಜ್ಯಗಳ ನಡುವಿನ ಗಡಿಯೂ ಆದವು. ಅದೇನು ಸುಪ್ರೀಂ ಕೋರ್ಟ್ನವ್ರು ಹುಚ್ಚರಂಗೆ ಇವ್ರ ಮಾತು ಕೇಳೋಕ್ಕೆ ಸಾಧ್ಯ ಇಲ್ಲ, ಅದು ನಮ್ಗೆ ವಿಶ್ವಾಸ ಐತಿ. ಆದರೆ ರಿಜೆಕ್ಟ್ ಆಗುತ್ತಾನೆ ನಾವು ಸುಮ್ಮನೆ ಕೊಟ್ಟಿರಬಾರ್ದು. ಯಾಕಂದ್ರೆ ಇಟ್ ಓಪನ್ ಪೆಂಡೋರಾ ಬಾಕ್ಸ್. ಒಂದು ವಿಷಯದಾಗ ಏನೋ ಆಯೋಗ ಮಾಡೋಕ್ಕೆ ಹೋದ್ರೆ 12 ರಾಜ್ಯದ ಗಡಿಯೂ ಅದಾವ. ಪಂಜಾಬ ಹರಿಯಾಣ, ಅಲ್ಲಿ ಪಂಜಾಬ್ ಹರಿಯಾಣದಾಗ ಐತಿ, ಅರುಣಾಚಲ ಪ್ರದೇಶ ಮತ್ತು ಇನ್ನೊಂದು ರಾಜ್ಯದಲ್ಲೂ ಐತಿ. ಅವು ಎದ್ದುಕೊಂಡಿರ್ತಾವೆ, ಅವ್ರ ಕಡೆ ತತ್ತಿಲ್ಲ. ದೇ ಹ್ಯಾವ್ ಚಾಲೆಂಜ್ಡ್ SRC ಆ್ಯಕ್ಟ್ 1956 ರಾಜ್ಯ ಪುನರ್ರಚನೆ ಕಾನೂನಿನ ಚಾಲೆಂಜ್ ಮಾಡಿದ್ದಾರೆ ಅವರು. ಇದು ಒಂದೇನಾದ್ರು ಹೆಚ್ಚು ಕಡಿಮೆ ಆತಂದ್ರೆ ಎಲ್ಲ ಡಿಸ್ಟರ್ಬ್ ಆಗಿಬಿಡ್ತೈತಿ. ಆದರೆ ಅದನ್ನು ಮಾಡ್ಬೇಕಲ್ಲ ನಮ್ಮ ಸರ್ಕಾರ ಹೋಗಿ ಕೇಂದ್ರ ಸರ್ಕಾರಕ್ಕೂ ಬಿಂಬಿಸ್ಬೇಕು. ಪಾರ್ಟಿ ನಂಬರ್ 1 ಅವರು, ಪಾರ್ಟಿ ನಂಬರ್ 2 ನಾವು 2 ಅವ್ರು ಅಪ್ಡೇಟ್ ಆಗಬೇಕು. ಫಜಲ್ ಕಮಿಷನ್ದಾಗೂ ಬೆಳಗಾವಿ ಕರ್ನಾಟಕದಂತ ಐತಿ, ಮಹಾಜನ್ ಕಮಿಷನ್ಗೂ ಆಗೈತಿ. ಇವರು ಪೊಲಿಟಿಕಲ್ ರೀಸನ್ಗೆ ಕೋರ್ಟಿನ ನ್ಯಾಯವನ್ನು ಹಾಳು ಮಾಡಕತ್ತಾರ ಅಂತ ಹೇಳಬೇಕು. ಅದಕ್ಕೆ ಇವತ್ತು ಮೊನ್ನೆ HK ಪಾಟೀಲ್ರು ಇದು ಗಡಿ ಉಸ್ತುವಾರಿ ಮಂತ್ರಿಗೆ ಹೇಳಿದ್ದೀವಿ, ಮುಖ್ಯಮಂತ್ರಿಗೆ ಹೇಳಿದ್ದೀವಿ. ಜನವರಿ 21ರಲ್ಲಿ ಏನಾಗ್ಬೋದು ಅನ್ನೋದು ನಮಗೂ ಕುತೂಹಲ ಐತಿ. ಅಷ್ಟೊಂದ್ರಾಗ ಒಂದು ಲೀಗಲ್ ಟೀಮ್ ಸ್ಟ್ರಾಂಗ್ ಮಾಡ್ರಿ ಅಂತ ಹೇಳಿದ್ವಿ. ಅಲ್ಲಿ ಅಡ್ವೊಕೇಟ್ ಆನ್ ರೆಕಾರ್ಡ್ರಾಗ ಒಬ್ಬರ ಉಳಿದಾರ ಈಗ, ನಿಶಾಂತ್ ಪಾಟೀಲ್. ಅವರು ಮೊದಲು ಯಾರಿದ್ದರು, ನಮಗೂಡಿ ವಾದ ಮಾಡಿದವರು, ನಮ್ಮ ಪರವಾಗಿ ವಾದ ಮಾಡಿದವರು ಫಾಲಿ ನಾರಿಮನ್ ಇದ್ದರು. 99 ವಯಸ್ಸಿನಾಗ ಅವ್ರು ತೀರ್ಕೊಂಡ್ರು. ಫಾಲಿ ನಾರಿಮನ್ ಇದ್ದರು, ಅವ್ರು ತೀರ್ಕೊಂಡ್ರು. 80 ವಯಸ್ಸಿನ ಶರತ್ ಜವಳಿ ಇದ್ದರು, ತೀರ್ಕೊಂಡ್ರು. ಈ ಮೋಹನ್ ಕಾತರ್ಕಿ ಅತ್ಯಂತ ಸಮರ್ಥ ನ್ಯಾಯವಾದಿ ಯಾರಿದ್ರು ಮೋಹನ್ ಕಾತರ್ಕಿ. ಅವ್ರಿಗೆ ಕರ್ನಾಟಕದ ಬಗ್ಗೆ ಆಸಕ್ತಿ ಐತಿ. ನೋಡಿ, ಕಾವೇರಿ ಮತ್ತು ಮಹಾದೇವಿ ಒಳಗೆ ಅವರನ್ನು ನಮ್ಮನ್ನು ನ್ಯಾಯ ದೊರಕಿಸ್ಕೊಟ್ಟವ್ರು. ಮೊನ್ನೆ 14 ತಾರೀಕಿಗೆ ಅವ್ರು ಬೆಂಗಳೂರೊಳಗೆ ಒಂದು ಸನ್ಮಾನ ಆಯ್ತು. DK ಶಿವಕುಮಾರ್ ಅವರ ನೀರಿನ ಹೆಜ್ಜೆ ಒಂದು ಪುಸ್ತಕ ಬಿಡಲಿಕ್ಕೆ ಹೋದರು, ಅವ್ರ ಸನ್ಮಾನ ಆಯ್ತು. ಅವರು ನಮ್ಮ ಸುದೈವ. ಬೆಳಗಾವಿ ಜಿಲ್ಲೆಯ ನಮ್ಮೂರು ರಾಮದುರ್ಗ ತಾಲೂಕಿನ ಹುಲಕುಂದ ಅವರು ಪೂರ್ವಜರ ಊರು. ಅಲ್ಲೇ ಏನೋ ಅವ್ರ ಜಮೀನು ಅದಾವೆ. 41 ವರ್ಷದಿಂದ ದಿಲ್ಲಿಯಲ್ಲಿ ಅವ್ರು ಶಟ್ಲ್ ಆಗ್ಯಾರ. ಅವ್ರ ಗುಡಿ ಈ ವಿಷಯದಾಗ ಅವ್ರ ಗುಡಿನ ಸಂಪರ್ಕದೀನಿ, HK ಪಾಟೀಲ್ ಗುಡಿ ಸಂಪರ್ಕದೀನಿ. ಇದಕ್ಕೆ ನಾವು ಆಸಕ್ತಿ ವಹಿಸ್ಲಿಕ್ಕೆ ಯಾರೂ ಆಸಕ್ತಿ ವಹಿಸೋದಿಲ್ಲ. ನಾಳೆ ಇವರು ಏನಾಗ್ಬೋದು, ಬೆಳಗಾವಿಗೆ ಅಂತ ಕೆತ್ತರಿ ಏನು ನಾವು ಸಫರ್ ಹಾಕಿವ್ರಿ. ಅದಕ್ಕೆ ನಾ ಜೀವಂತರವರಿಗೆ ಇದನ್ನು ಹೊಡೆದವ್ರ ಕೇಳವ್ರ, ಸರ್ಕಾರ ಮೇಲೆ ಒತ್ತಡ ತರವ್ರೆ. ಇದರಲ್ಲಿ 2 ಮಾತಿಲ್ಲ. ಮೋಹನ್ ಕಾತರಿ ಅವ್ರ ಗುಡಿ ನಾನು ಸತತವಾಗಿ ಸಂಪರ್ಕದಲ್ಲಿ ದಿನನಿತ್ಯ ಸಂಪರ್ಕದಾಗದೇನೆ. ಅವರು ಭಾಳ ಆಸಕ್ತಿಯಿಂದ ನಮ್ಮನ್ನು ಕೇಳ್ತಾರೆ, ನಾವು ಆಸಕ್ತಿಯಿಂದ ಅವ್ರಿಗೆ ಹೇಳ್ತೇವೆ. ಅವ್ರ ತಂದೆ ಇಲ್ಲೇ ಬೆಳಗಾವಿ ಆಗಿದ್ದರು, ಅವತ್ತು ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದರು. ಅವರು ಮನೆ ತೀರ್ಕೊಂಡ್ರು. ಇಲ್ಲೇ ಅವ್ರ ಬ್ರದರ್ ಮನೆ ಇಲ್ಲೇ ಐತಿ ರಾಮದುರ್ಗದಾಗ. ಅವರು ಹೊಲ ಅದಾವ. ಅದಕ್ಕೆ ನಾನು ಯಾಕೆ ಹೇಳ್ತಾನೆ ಅಂದರೆ, VS ಮಳಿಮಠರು ಅಲ್ಲಿ ಹೇಳಿದರು, ಹೊಟ್ಯಾಗ ಸಂಕಟ ಇದ್ದವ್ರ ವಕೀಲರು ನೇಮಿಸ್ರಿ, ಬರೀ ಫೀ ತೊಗೊಂಡು ಕೆಲಸ ಮಾಡೋರು ಅಲ್ಲ ಅಂತ VS ಮಳಿಮಠ ಅಂತ ಅವ್ರು ಹೇಳ್ತಿದ್ರು. ನನಗೆ ಅವರು ಫೈರ್ ಬ್ಯಾಂಡ್ ಅಂದ್ರೆ ಬೆಂಕಿ ಆಗಿನಿ ಅಂದ. ಅಲ್ಲ ಅಜ್ಜವ್ರ, ನಾ ಸಣ್ಣವ, ಈ ವಯಸ್ಸಿನಾಗ ಮಾಡವನ, ನೀವು 86 ವಯಸ್ಸಿನಾಗ ಈ ಸಲ ಈ ರೀತಿ ಖಡಕದಿಲ್ಲ ಅಂತ ನಾವು ಅವ್ರಿಗೆ ಚಾಷ್ಟಿ ಮಾಡ್ತಿದ್ದೆ. ಒಂದೇ ವರ್ಷದಾಗ ಅವ್ರು ತೀರ್ಕೊಂಡ್ರು. ಅವ್ರು ಇದ್ದಾಗ ಸಹಿತ ನಮ್ಮ ಸರ್ಕಾರ ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ. ಈಗ ಶಿವರಾಜ್ ಪಾಟೀಲ್ ಬಂದಾರ 2021ರಿಂದ ಅವ್ರು ಸಮರ್ಥ ನ್ಯಾಯಮೂರ್ತಿ ಇದ್ದವರು. ಅವರು ಬೆಳಗಾವಿಗೆ ಒಮ್ಮೆ ಅವ್ರು ಬರಬೇಕಾದ್ರೆ 2 ವರ್ಷ ಹಿಡಿತು. 2024 ಮಾರ್ಚ್ 5ಕ್ಕೆ ನಿತೀಶ್ ಪಾಟೀಲ್ DC ಅವರಿದ್ದ ಕರ್ಕೊಂಡ್ಬಂದು ಒಂದು ಸಭೆ ಮಾಡಬೇಕಾದ್ರೆ 2 ವರ್ಷ ಹಿಡಿತು. ಅವ್ರಿಗೆ ಬರೀ ಕಾನೂನು ಸಲ ಕೊಡೋದು ಅಷ್ಟೇ ನನ್ನ ಕೆಲಸ ಅಂತಾರೆ. ನಾ ಒಪ್ಪುವುದಿಲ್ಲ. ಮಳಿಮಠರು ಗಡಿ ಸಂರಕ್ಷಣಾ ಆಯೋಗ ಮಾಡೋ ಮುಂದೆ ಹೇಳಿದರು, ನಾ ಈ ಗಡಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳು ನಮ್ಮ ವ್ಯಾಪ್ತಿಗೆ ಬರ್ತಾವಂತ. ಅದಕ್ಕೆ ಇವತ್ತು ನಾವೇನು ಮಾಡಿದ್ವಿ, ಸರ್ಕಾರಕ್ಕೆ ಡಿಮಾಂಡ್ ಮಾಡಿದ್ವಿ. ಮೊನ್ನೆ ಅಕ್ಟೋಬರ್ 8ಕ್ಕೆ HK ಪಾಟೀಲ್ ಚೇಂಬರ್ದಾಗ ಮೀಟಿಂಗ್ ಇತ್ತು. ಒಂದು 25 ಮಂದಿ ಬೆಳಗಾವಿಯಿಂದ ಹೋಗಿದ್ವಿ. ಎಲ್ಲಿ ಕನ್ನಡ ಶಾಲೆಗಳು ಕೊಡಬೇಕು, ಎಲ್ಲಿ ಹೈಸ್ಕೂಲ್ ಆಗಬೇಕು ಅನ್ನೋ ತೀರ್ಮಾನ ಆಗಿ 22 ದಿವಸ ನಮಗೆ ಆರ್ಡ್ರ್ ಕೊಟ್ಟರು. ನವಂಬರ್ 1 ಹಿಂದಿನ ದಿವಸ ನಮ್ಗೆ ಆರ್ಡ್ರ್ ಬಂತು. HK ಪಾಟೀಲರು ಸಮರ್ಥದಾರ, ಅದರ ಬಗ್ಗೆ ಅಧ್ಯಯನ ಐತಿ, ಅವರಿಗೆ ಈ ವಿಷಯದನ್ನು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಅವ್ರ ಮೇಲೆ ನಾವು ಕಂಟಿನ್ಯೂಸ್ ಆಗಿ ಪರಿಸರ ತಂದು ತರ್ತೇವೆ. ಈಗ ಹೇಳಿದ್ದೇವೆ. ಜನವರಿ 21 ಬಂತು. ಇನ್ನೊಂದು ಅಷ್ಟು ಭಾಳ ಆದರೆ 1.5-2 ತಿಂಗಳು ಉಳಿತು. ಅಷ್ಟರೊಳಗೆ ಕರ್ನಾಟಕ ಸರ್ಕಾರ ಒಂದು ಕಾನ್ಫಿಡೆನ್ಸ್ ಆಗಿ ಒಂದು ಮೀಟಿಂಗ್ ಮಾಡಿ ಮೋಹನ್ ಕಾತರ್ಕಿ ಅವರನ್ನು ದಿಲ್ಲಿಯಿಂದ ಕರೆಸ್ರಿ. ಕರ್ನಾಟಕದಾಗ ಅಡ್ವೊಕೇಟ್ ಜನರಲ್ ಅದಾರ, ಬೆಳಗಾವಿಯಿಂದ ಬಾ ಅಂದ್ರೆ ನಾವು ಹಾಕ್ತೀವಿ. ಕಾನ್ಫಿಡೆನ್ಸ್ ಮೀಟಿಂಗ್ನಾಗ ಕರೆದು ಏನು ಮಾಡಬೇಕು ಅನ್ನೋದು ಒಂದು ವ್ಯವಸ್ಥೆ, ಮೆಕ್ಯಾನಿಸಮ್ ಒಂದು ಕ್ರಿಯೇಟ್ ಆಗ್ಬೇಕಾದ್ರೆ. ದಿಲ್ಲಿ ಒಳಗೆ TB ಜಯಚಂದ್ರ ಒಂದು ಕಾಲಕ್ಕೆ ಲಾ ಮಿನಿಸ್ಟರ್ ಇದ್ದರು ಹಿಂದಿನ ಸರ್ಕಾರದಾಗ. ಇವತ್ತು ಅವ್ರು ದಿಲ್ಲಿ ಪ್ರತಿನಿಧಿ ನಂಬರ್ 1 ಅಲ್ಲೇ ಅದಾರ. ಅವ್ರನ್ನ ಬಲಗೊಳಿಸಿ ಅವ್ರಿಗೆ ಇದನ್ನು ಕೆಲಸ ಜಾಬ್ ಹಚ್ಚಿ ಸತತವಾಗಿ ಅಲ್ಲೇನಾಯ್ತು ಅನ್ನೋದು ಗಡಿ ಭಾಗದ ಕನ್ನಡ ಸಂಘಟನೆಗಳಿತ್ತು ನನಗೆ ತಿಳಿಸುವ ವ್ಯವಸ್ಥೆ ಆದ್ರೆ ಮಾತ್ರ ನಾವು ಸಮಾಧಾನ ಪಡ್ತೀವಿ. ಇಲ್ಲಂದ್ರೆ ನಾವು ನೇರವಾಗಿ ಮಾಧ್ಯಮದ ಮೂಲಕ ಕನ್ನಡ ಸರ್ಕಾರ ಮೇಲೆ ಒತ್ತಡ ತರ್ಕೊಂಡು ಹೋಗ್ತೀವಿ. ಇದನ್ನು ಕರ್ನಾಟಕ ಸರ್ಕಾರ ಹಗುರವಾಗಿ ಪರಿಗಣಿಸಬಾರ್ದು. ಯಾಕಂದ್ರೆ ಮಹಾರಾಷ್ಟ್ರ ಎಷ್ಟು ಆ್ಯಕ್ಟಿವ್ ಇದೆ,
ಬಟ್ ಈ ವಿಷಯದಲ್ಲಿ ನಮ್ಮದಿಲ್ಲ. ಯಾಕಂದ್ರೆ ಒಂದು ಕಾಲಕ್ಕೆ ಅವ್ರು ಮೇಲಿನ ಮೇಲೆ ಹರೀಶ್ ಸಾಳ್ವೆ ಅವರ ಹೆಸರು ತಗೋತಾರೆ. ಅವ್ರು ಲಂಡನ್ ಶೆಟ್ಲ್ಡ್. ಹರೀಶ್ ಸಾಳ್ವೆ ಅಂದರೆ ಇಂಟರ್ನ್ಯಾಷನಲ್ ಲಾಯರ್. ಪಾಕಿಸ್ತಾನದಾಗ ನಮ್ಮ ಕುಲಭೂಷಣ ಒಬ್ಬ ಗಲ್ ಶಿಕ್ಷೆ ಆದಾಗ ಅದನ್ನು ಬಿಡಿಸ್ಕೊಂಬಂದವ್ರು ಯಾರು? ಹರೀಶ್ ಸಾಳ್ವೆ. ಹರೀಶ್ ಸಾಳ್ವೆ ಅಂತ ಮನುಷ್ಯ ಅವ್ರು ಕೂಡ ಇದ್ದಾರೆ. ಈ ಮುಂದೆ ಯಾರೇ ಇರಲಿ ಕಣ್ಣಿಗೆ ಕಾಣೋರು ಹರೀಶ್ ಸಾಳ್ವೆ ಅಂತವರು ಅವ್ರ ಹಿಂದೆ ಅದಾರ, ಅವ್ರು ಕೂಡ ಇದ್ದಾರೆ. ಅದಕ್ಕೆ ಜನವರಿ 21 ನಮಗೆ ಬಹಳ ಮಹತ್ವದ ದಿವಸ. ಈ ವಿಷಯದಲ್ಲಿ ಅನೇಕ 2004ರಿಂದ ಕಂಟಿನ್ಯೂಸ್ ಆಗಿ ನಾವು ಫಾಲೋ ಮಾಡ್ಕೊಂಡು ಬಂದೇನೆ, ಯಾವುದೂ ಬಿಟ್ಟಿಲ್ಲ. ಕರ್ನಾಟಕ ಸರ್ಕಾರ ನಮ್ಮನ್ನು ಕರೆದ್ರೆ ನಾವು ಹೇಳ್ತೇವೆ. ಇಲ್ಲಿಗೆ ಅವರಷ್ಟು ಅವ್ರು ಮಾಡ್ಕೋದಿದ್ರೆ ಅದೇ ಅಭ್ಯಂತರ ಇಲ್ಲ. ಸಲಹೆ ಕೊಡೋದಷ್ಟೇ ನಮ್ಮ ಕೆಲಸ. ಅವ್ರು ಏನಾದರೂ ಕಾನ್ಫಿಡೆನ್ಸ್ ಮೀಟಿಂಗ್ ಕರೆದ್ರೆ ನನ್ನ ಕರೆದ್ರೆ ನಾನು ಹೋಗ್ತೀನಿ, ನನಗೇನು ತಿಳಿದ ಜ್ಞಾನ ನಾನು ಹೇಳ್ತೇನೆ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಎಲ್ಲ ಸಂಘಟನೆಗಳಿಗೆ ನನ್ನ ಮನವಿ ಐತಿ, ಈ ವಿಷಯದಾಗ ಹೆಚ್ಚೆಚ್ಚರ ವಹಿಸಲಿ. ಇವರೇನು 1 ಇಂಚು ಬಿಟ್ಟು ಕೊಡೋದಿಲ್ಲ. ಬೆಳಗಾವಿ ನಮ್ಮದು, ನಮ್ಮ ಹಕ್ಕು, ಅಲ್ಲಿಂದ ಹಿಡ್ಕೊಂಡು ಬೆಳಗಾವಿ ಇತಿಹಾಸ ಹೇಳ್ಕೊತೋಕಾರ ಅದಲ್ಲ. ಈಗೆಲ್ಲ ಮುಗಿದು MES ಅವ್ರು ಸಂಪೂರ್ಣ ಸೋತು ರಾಜಕೀಯವಾಗಿ ಮಣ್ಣುಗಟ್ಟು ಎಲ್ಲ ಮಂದಿ ಸಾಮಾನ್ಯ ಮರಾಠಿಗರು ನಮ್ಮ ಜೊತೆ ಅದಾರ. ಪ್ರಜ್ಞಾವಂತ ಮರಾಠಿಗರು ಅಂತ ನಾನು ಕರಿತೀನಿ. ಇವತ್ತು BJP ಅದಾರ, ಕಾಂಗ್ರೆಸ್ನಾಗ ಅದಾರ. ಅವರು ಕರ್ನಾಟಕ ಸರ್ಕಾರದ ನಾಮಕರಣಗಳಲ್ಲಿ ಸತತವಾಗಿ ಅವರು ಅದನ್ನು ಎಂಜಾಯ್ ಮಾಡಿದ್ದಾರೆ. ಇವತ್ತು ಬೆಳಗಾವಿ ಕನ್ನಡ ಸಂಘಟನೆಗಳು ಭಾಳ ಅದಾವೆ. ನಮ್ಮ ಕಾಲಕ್ಕೆ 86 3-4 ಚಳವಳಿದ್ದು. 91ರಾಗ ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆ ಕ್ರಿಯಾಸಮಿತಿ ಸ್ಥಾಪನೆ ಮಾಡಿದಾಗ ಒಂದು 4 ಇದ್ದು. ಅದಕ್ಕೊಬ್ಬರು ಸರ್ಕಾರ ಜೊತೆ ಗುದ್ದಾಡಬೇಕಂತ ನಾ ಕ್ರಿಯಾ ಸಮಿತಿ ಮಾಡ್ಕೊಂಡು ಅಷ್ಟೇ. ಸರ್ಕಾರದ ಯಾರು ಗುದ್ದಾಡೋರು? ಎಲ್ಲ ಹಿರಿಯರು ಎಲ್ಲರೂ ಅವಾಗ ಕ್ರಿಯಾ ಸಮಿತಿ ಮಾಡಿ ಎಷ್ಟೊತ್ತಾಗಿ 33-34 ವರ್ಷ ಆಯ್ತು ನಾವು ಮಾಡಿ. ನಮ್ಮ ನಂತರ ಇನ್ನೂ ನಡಿಬೇಕಲ್ಲ. ಇದು ಕನ್ನಡದ ಅನ್ನೋದು ರಥ. ಇದು ಕನ್ನಡದ ರಥ ಅಂದರೆ ಹೆಂಗೆ ಒಬ್ರು ಕೈ ಸೋತು ಕೂಡಲೇ ಮತ್ತೊಬ್ರು ನಡಿಬೇಕು. ಇದನ್ನು ಭಾಷಣ ನಾನು ಬಹಿರಂಗ ಸಭೆ ಹೇಳ್ತೇನೆ. ಅಪ್ಪ ನಮ್ಮದು ರಥ. ನಮ್ಗೆ ಹಳೆಯ ವಾಲಿಚನ್ನಪ್ಪ ಅನ್ನುಗುರುಜಿ 56 ಆಗಿದ್ದರು. ಆಮೇಲೆ ಯಾರು ಬಂದರು? ಸಿದ್ದನಗೌಡ ಪಾಟೀಲ್, ರಾಘವೇಂದ್ರ ಜೋಶಿ, ರವಿ ಯಾರು ನಮ್ಮ ಶಂಕರ ಬುಸಳಿ ಅವರಂತಾರೆ ಬಂದರು. ನಾವು 82ರಿಂದ ಕನ್ನಡ ಚಳವಳಿಯಾಗ ನಾನು, ಹಂಪಿಹೊಳಿ, ತಿಪ್ಪೇಸ್ವಾಮಿ, ಶಸ್ತರ್ ಗಿವಾರಿ, ಸುಲ್ತಾನ್ಪುರಿ, ಮೋಹನ್ ಉದಾಸಿ ಒಂದು ಟೀಮ್ ಬಂತು 82ರಾಗ. ನಾವು 3ನೇ ಪೀಳಿಗೆ. ಈಗ 4ನೇ ಪೀಳಿಗೆ ಬಂದಾರ, 5ನೇ ಪೀಳಿಗೆ ಬಂದಾರ. ಅದಕ್ಕೆ ಕನ್ನಡ ಹೋರಾಟಗಾರರು ಅಧ್ಯಯನಶೀಲರಾಗಬೇಕು, ಅಭ್ಯಾಸೀರಾಗಬೇಕು. ಈ ಗಡಿ ಸಮಸ್ಯೆ ಅಥವಾ ಗಡಿ ಭಾಷಾವಾದವನ್ನು ಸರಿಯಾದ ದಿಕ್ಕಿನಲ್ಲಿ ತಗೊಂಡು ಹೋಗುವಂಥ ಯುವಕರು ಹುಟ್ಟಬೇಕು. ನಾವು 82ರ 3ನೇ ಪೀಳಿಗೆ. ನಾವು ಈಗ ಒಂದು ನಿವೃತ್ತಿಷ್ಟಿನ ಬಂದಿರ್ತೀವಿ. ನಾವು ಸರದ ಮೇಲೆ 4ನೇ ಪೀಳಿಗೆ 5ನೇ ಪೀಳಿಗೆ ಬರಬೇಕು. ಅದು ಬರಲಾರ್ದ ಮುಂದೆ ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗಬಾರ್ದು. ಅದಕ್ಕೆ ಕರ್ನಾಟಕ ಸರ್ಕಾರನೂ ಇಲ್ಲಿ ಮಂದಿಗೆ ಸಪೋರ್ಟ್ ಮಾಡ್ಬೇಕು. ಕರ್ನಾಟಕ ಮಂದಿ 70 ವರ್ಷ ಆಯ್ತು. ಮೊಟ್ಟ ಮೊದಲು ರಾಜ್ಯೋತ್ಸವಕ್ಕೆ 50 ಲಕ್ಷ ಕೊಟ್ಟರು HK ಪಾಟೀಲ್. ಅದು ಅವರ ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರತಿ ವರ್ಷ 1 ಲಕ್ಷ ಕೊಡ್ತಿದ್ರು. ನಾವು ಹೋಗಿ ಹೇಳಿದ ಮೇಲೆ 2 ಕೋಟಿ ಕೇಳಿದ್ವಿ ನಾವು. 50 ಲಕ್ಷ ಕೊಡೋದು ಬೆಳಗಾವಿ ಕನ್ನಡ ರಾಜ್ಯೋತ್ಸವ. ಇದು ಫಸ್ಟ್ ಟೈಮಲ್ಲಿ ಹಿಸ್ಟ್ರಿ. HK ಪಾಟೀಲ್ ಅದು ಸೌಜನ್ಯ. ಅಲ್ಲಿ ಕೂತ್ಕೊಂಡು ಕೆಲಸ ಅವ್ರ ಚೇಂಬರ್ದಾಗ 2 ತಾಸು ಕುಣಿಸ್ಕೊಂಡ್ರು. 30 ಹಳ್ಳಿ ಲಿಸ್ಟ್ ಓದಿದ್ನ. ಕನ್ನಡ ಶಾಲೆಗೆ ಇರೋದಂಥ 30 ಹಳ್ಳಿ ಲಿಸ್ಟ್ ಓದಿದ್ನ. ಬೆಳಗಾವಿ DDPಯಿಂದ ಬೆಳಗಾವಿ ಮತ್ತು ಖಾನಾಪುರ. ಅದರಾಗ 7 ಹಳ್ಳಿಯ ಕನ್ನಡ ಶಾಲೆ ಕೊಟ್ಟರು. ಬೆಳಗಾವಿ ಬಳಿ ಹಿಂಡಲ್ಗ ಮತ್ತು ಖಾನಾಪುರದಲ್ಲಿ ಜಾಂಬೋಟಿ ಹೈಸ್ಕೂಲ್ ಕೊಟ್ಟರು. ಮುಂದಿನ ಶೈಕ್ಷಣಿಕ ವರ್ಷದಿಂದ ಅವು ಚಾಲು ಆಕ್ಕವು. 22 ದಿವಸ ಸಂಗತಿದ್ದೆ. 20 ವರ್ಷದಾಗ ಆಗೋದಂಥ ಕೆಲಸವನ್ನು 22 ದಿವಸದಾಗ HK ಪಾಟೀಲ್ ಮಾಡಿದ್ರು. ಅದಕ್ಕೆ ವಿಶೇಷವಾಗಿ ಅವ್ರು ಧನ್ಯವಾದ ಹೇಳಬೇಕು. ಅದರಿಂದ ಈ ಸಂದರ್ಭದಲ್ಲಿ ತಾವೇನು ಕೇಳಿದ್ರಿ, ಸುಪ್ರೀಂ ಕೋರ್ಟ್ ಕೇಸು ಇಲ್ಲಿ 2004ರಿಂದ ಇಲ್ಲಿವರೆಗೆ ಬಂದು ನಿಂತಿದೆ. ನಾವು ಜನವರಿ 21ರೊಳಗೆ ಇನ್ನೂ ಸರ್ಕಾರದ ಮೇಲೆ ಹೆಚ್ಚೆಚ್ಚು ಒತ್ತಡ ತಂದು ನಮ್ಮ ಕೆಲಸ, ನಮ್ಮ ಕರ್ತವ್ಯ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ನಮಸ್ಕಾರ. 2026 ಜನವರಿ 21ರಂದು ಮಹಾರಾಷ್ಟ್ರ ಏನು ಸುಪ್ರೀಂ ಕೋರ್ಟಿಗೆ ಹೋಗಿದೆ ಅದು ಮತ್ತೆ ವಿಚಾರಣೆಗೆ ಬರಲಿದೆ. ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಏನೇನು ಕ್ರಮ ತಗೋಬೇಕು ಅನ್ನುವುದರ ಬಗ್ಗೆ ಅಶೋಕ್ ಚಂದ್ರಗ್ ಅವರು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಕೇವಲ ಸ್ಟೇಟ್ಮೆಂಟ್ ರಾಜಕಾರಣದಿಂದ, ಕೇವಲ ಭಾವಾವೇಶದ ಮಾತುಗಳಿಂದ ನಾವು ಗಡಿಯನ್ನು ಗಟ್ಟಿಗೊಳಿಸಲಿಕ್ಕಾಗಂಗಿಲ್ಲ. ಅದನ್ನು ತಾಂತ್ರಿಕವಾಗಿ, ಕಾನೂನಾತ್ಮಕವಾಗಿ ಮತ್ತು ಟೆಕ್ನಿಕಲ್ ದೃಷ್ಟಿಯಿಂದ ನಾವು ಏನು ಮಾಡಬೇಕಾಗಿದೆ, ಒಂದು ಜೇಡರ ಬಲಿಯನ್ನು ಅಂತಿರಲ್ಲ ಅಂಥ ಒಂದು ಭದ್ರವಾದ ಏನಪ್ಪಂದ್ರೆ ಟೆಕ್ನಿಕಲ್ ಟೀಮನ್ನು ತಯಾರು ಮಾಡಿ ನಾವು ಏನು ನಮ್ಮ ನೆಲದ ಮೇಲೆ ಕಣ್ಣಿಟ್ಟಾರ ಅವ್ರನ್ನ ನಾವು ಎದುರಿಸಬೇಕಾಗಿದೆ. ಇದು ಯಾಕಂದ್ರೆ ಕೇಳಿ ಯುದ್ಧ ಅಲ್ಲ, ಇದು ಕತ್ತಿವರಿಷೆ ಕಾಳಗವೂ ಅಲ್ಲ, ಇದು ಕಾನೂನಿನ ಒಂದು ಕದನ ಅಂತ ಅನ್ಬೋದು, ಅಥವಾ ಕಾನೂನಿನ ಒಂದು ಸಂವಾದ ಅಂತ ಅನ್ಬೋದು. ಯಾಕಂದ್ರೆ ಕೇಳು, ಕಾಲಮಾನ ಭಾಳಷ್ಟು ಬದಲಾಯಿಸಿದೆ. ಈ ಕಾಲಮಾನಕ್ಕೆ ತಕ್ಕಂತೆಯೇ ನಾವು ನಮ್ಮ ಸಮಸ್ಯೆಗಳನ್ನು ಏನಪ್ಪ ಅಂದ್ರೆ ಬಗೆಹರಿಸ್ಕೊಳ್ಬೇಕಾಗತ್ತೆ.
ಈ ನಿಟ್ಟಿನಲ್ಲಿ ಅಶೋಕ್ ಚಂದ್ರಿಗೆ ಅವರು ಸಾಕಷ್ಟು ಮಾಹಿತಿಯನ್ನು ಏನಪ್ಪ ಅಂದರೆ ನಮಗೆ ಕೊಟ್ಟಿದ್ದಾರೆ. ಈ ಎಲ್ಲ ಅಂಶಗಳನ್ನು ಸರ್ಕಾರ ಮತ್ತು ಸಂಬಂಧಪಟ್ಟವರು ಗಮನಕ್ಕೆ ತೊಗೊಂಡ್ಕೇಟೆ ಏನಂತ ಹೆಜ್ಜೆ ಇಟ್ಟನಂತಂದ್ರೆ ಅದು ನಾಡು ನುಡಿಯ ಸಂರಕ್ಷಣೆ ನಿಟ್ಟಿನಲ್ಲಿ, ಗಡಿಯ ರಕ್ಷಣೆ ನಿಟ್ಟಿನಲ್ಲಿ, ಕನ್ನಡ ಬೆಳವಣಿಗೆ ನಿಟ್ಟಿನಲ್ಲಿ ಬಹಳಷ್ಟು ಸಹಕಾರಿ ಆದೀತು ಅನ್ನುವ ಭಾವನೆ ನಮ್ಮದು. ಅಶೋಕ್ ಚಂದ್ರವರಿಗೆ ಇಲ್ಲಿವರೆಗೂ ನಮ್ಮೊಂದಿಗೆ ಸೌಜನ್ಯತವಾಗಿ ಮತ್ತು ಸವಿಸ್ತಾರವಾಗಿ ಮಾತಾಡಿದ್ದಕ್ಕಾಗಿ ಕರ್ನಾಟಕ ಸಂಚಾರ ಸಮೂಹ ಜಾಲತಾಣದಿಂದ ನಿಮಗೆ ನಮಸ್ಕಾರ. ತಮಗೂ ನಮಸ್ಕಾರ.